ಸರ್ ನಮಸ್ತೆ. ಸರ್ ನಮಸ್ತೆ. ಯಾರಾಗ್ತಾರೆ ಕೋಲಾರ ಮುಂದಿನ MP? ಸರ್ ನಮ್ಗೆ ಗೊತ್ತಿರೋದೇ ಇಲ್ಲಿ BJP JDS ಅಭ್ಯರ್ಥಿ ಮಲ್ಲೇಶ್ ಬಾಬು ಅಂತ. ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ. ಅಭ್ಯರ್ಥಿನೇ ಯಾರು ಅಂತ ಗೊತ್ತಿಲ್ಲ. ಅವರು ಇಲ್ಲಿ ಸ್ಥಳೀಯರಲ್ಲ ಸರ್. ಇವಾಗ ಯಾರೋ ಗೌತಮ್ ಅಂತಾರೆ. ನಮ್ಗೆ ಗೊತ್ತಿರೋದು ಗೌತಮ್ ಗಂಭೀರು IPL ಇರೋದ್ರಿಂದ ಮತ್ತು ಗೌತಮ್ ಕೃಷ್ಣಪ್ಪ ಗೌತಮ್. ಈ ಗೌತಮ್ ಯಾರು ಅಂತ ಗೊತ್ತಿಲ್ಲ. ಕೋಲಾರ ಜನ ಇವಾಗ ಹೂ ಈಸ್ ಗೌತಮ್ ಅಂತ ನೋಡೋದಾಗ್ಬಿಟ್ಟೈತೆ. ಯಾರು ಗೌತಮ್ ಯಾರು ಅಂತ. ಈ ಎಲೆಕ್ಷನ್ ಮುಗಿದ ಮೇಲೆ ವೇರ್ ಇಸ್ ಗೌತಮ್ ಅಂತ ನೋಡಬೇಕಾಗುತ್ತೆ. ಯಾಕಂದರೆ ಎಲ್ಲಿದ್ದಾರೆ ಅಂತ. ಸ್ಥಳೀಯರಲ್ಲ ಅವರು. ಜಾಸ್ತಿ ಟ್ವಿಟರ್ ಯೂಸ್ ಮಾಡಿದರೆ ಅದೊಂದು ಟ್ರೆಂಡ್ ಆಗಿರೋ. ಹೌದು ಖಂಡಿತ. ವೇರ್ ಇಸ್ ಗೌತಮ್ ಅಂತ ಖಂಡಿತ. ಮತ್ತು ಒಂದು ಮನೆಗೆ ಒಂದು ಮನೆಯವ್ರನ್ನೇ ಯಜಮಾನಾಗಿ ಮಾಡಬೇಕು. ಯಾರೋ ನೆಂಟರನ್ನ ಯಜಮಾನಾಗಿ ಮಾಡಿದ್ರೆ ಮನೆ ನಿಭಾಯಿಸೋಕ್ಕಾಗಲ್ಲ. ಹಾಗೆ ನಮ್ಮ ಸ್ಥಳೀಯರನ್ನ ನಾವು ಆಯ್ಕೆ ಮಾಡಿ ಕಳಿಸ್ಬೇಕು. ಎಲ್ಲಿಂದ ಬರೋರನ್ನ ಕಳಿಸಿದರೆ ನಮ್ಗೆ ಉಪಯೋಗ ಏನು ಅಲ್ವಾ? ಹಾಗಾಗಿ ನಮ್ಮ ಸ್ಥಳೀಯರು ಮಲ್ಲೇಶ್ ಅವರು ಸದ್ರೋಹಿಗಳು, ತುಂಬ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ಕಳಿಸೋಣ ಅಂತ ಜನ ತೀರ್ಮಾನ ಮಾಡಿದ್ದಾರೆ ಸರ್. ಸರ್ ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಖಂಡಿತವಾಗಿ ಮೋದಿ ಆಗಬೇಕು ಸರ್. ಯಾಕೆ ಸರ್? ಮೋದಿಯಿಂದ ಏನು ಆಗಿದೆ ಅಂದರೆ ಇವರು ಏನು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಖಂಡಿತವಾಗಿ ಡಿಜಿಟಲೀಕರಣ, DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇಲ್ಲ ಅಂದಿದ್ರೆ 5 ಗ್ಯಾರಂಟಿಯನ್ನು ಜನಕ್ಕೆ ಮುಟ್ತಾ ಇಲ್ಲ. 10 ವರ್ಷದ ಹಿಂದೆ ನೋಡಬೇಕಾಗಿತ್ತು. ಯಾವುದೇ ಸ್ಕೀಮಿಂದ ಆಗಲಿ ಸಬ್ಸಿಡಿ ಅಮೌಂಟ್ ಬಂದೈತೆ ಅಂದರೆ 1000 ರೂಪಾಯಿ ಬಂದರೆ 100 ರೂಪಾಯಿ ಕೂಡ ಜನಕ್ಕೆ ತಲುಪ್ತಾ ಇಲ್ಲ. ಇವಾಗ ಅವ್ರು ಮಾಡಿರೋ ಡಿಜಿಟಲೀಕರಣ ಆಗಲಿ DBT ಆಗಲಿ ಪ್ರತಿಯೊಂದೂ ಡೈರೆಕ್ಟ್ ಬೆನಿಫಿಟ್ಗೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಅದರಿಂದ ಮತ್ತು ನಮ್ಮದು ಆರ್ಮಿ ನೋಡ್ಬೋದು ಇದೆಷ್ಟು ಸ್ಟ್ರಾಂಗ್ ಆಗಿದೆ. ಮತ್ತು ಹೈವೇಸ್ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಎಲ್ಲ ಒಂದೊಂದೇ ಹಂತವಾಗಿ ಬದಲಾಗ್ತಾ 10 ವರ್ಷದಲ್ಲಿ ತುಂಬ ಬದಲಾವಣೆ ಆಗಿದೆ. ಅದಕ್ಕೆ ಮೋದಿನೇ ಬೇಕು ಅಂತ ಹೇಳ್ತೀವಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ 2008ರಲ್ಲಿ ನಮ್ಮ ಭಾರತದ ಹೃದಯ ಭಾಗ ಆದಂಥ ಮುಂಬೈಲಿ ಅಟ್ಯಾಕ್ ಆಯಿತು ನವಂಬರ್ 26. ಅಲ್ಲಿ ನಾವು ಪ್ರತಿದಾಳಿ ಮಾಡಿದರೆ ಹೊರತು ಅವರು ಯಾರು ಮಾಡಿಸಿದ್ರು ಅಂತ ಅವ್ರ ಮೇಲೆ ದಾಳಿ ಮಾಡಿಲ್ಲ. ಅದೇ 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಆಯಿತು. ಒಂದು 15 ದಿವಸದಲ್ಲಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ತುಂಬ ಅವರು ಇದೆಲ್ಲ ಹೊಡೆದು ನಾಶ ಮಾಡಿದರು ಮೋದಿಯವರು. ಅದರಿಂದ ಆರ್ಮಿಯವ್ರನ್ನೇ ಕೇಳಿ, ಸಾಮಾನ್ಯ ಜನ ಆರ್ಮಿಯವ್ರನ್ನೇ ಕೇಳಿ. ಅವ್ರು ಡೈರೆಕ್ಟ್ ಹೇಳ್ತಾರೆ ನಮ್ಮ ಮೋದಿ ಬಂದ ಮೇಲೆ ನಮ್ಮದು ಜೀವನ ಆರಾಮಾಗಿದೆ, ತುಂಬ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ, ಫುಲ್ ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಿದೆ, ಆರ್ಮಿ ಸ್ಟ್ರಾಂಗ್ ಆಗಿದೆ. ನಮ್ಮದು ಪ್ರತಿ ದೇಶದಕ್ಕಿಂತ ನಮ್ಮದು ಆರ್ಮಿ ಸ್ಟ್ರಾಂಗ್ ಆಗಿದೆ. ಅದರಿಂದ ಮೋದಿ ಖಂಡಿತವಾಗಿ ಬೇಕೇ ಬೇಕು ಅಂತ. ಇನ್ನೊಂದು ಚೆನ್ನಾಗಿ ಹೇಳಿದರೆ ಆರ್ಮಿ ಬಗ್ಗೆ. ಅರುಣಾಚಲ್ ಪ್ರದೇಶಲ್ಲೂ ಇತ್ತೀಚೆಗೆ ಇಶ್ಯೂ ಆಗ್ತಿದೆ. ಫಸ್ಟ್ ಎಲ್ಲ ಭಾರತ ಸೈಲೆಂಟ್ ಆಗಿರ್ತಿತ್ತು ಏನೇ ಇಶ್ಯೂ ಆದರೆ. ಇವಾಗ ಚೀನಾ ಅವ್ರು ಏನು ಹೇಳ್ತಿದ್ರು ಅದಕ್ಕೆ ಡಬಲ್ ಕೌಂಟರ್ ಕೊಡ್ತಿದ್ರು. ಹೌದು. ಈ ಬದಲಾವಣೆ ಬಗ್ಗೆ ಚೀನಾ ಏನು ಅಂದರೆ ಚೀನಾ ನಮಗೆ ವಿರೋಧ, ಪಾಕಿಸ್ತಾನ ಹಿಂಗೆ ವಿರೋಧ, ಚೀನಾನೂ ವಿರೋಧವಾಗಿದೆ. ಸ್ವಲ್ಪ ಜನ ಬಾರ್ಡರ್ ಇರೋದ್ರಿಂದ ಅರುಣಾಚಲ ಪ್ರದೇಶ ಆಗಲಿ ಇಲ್ಲ ವೆಸ್ಟ್ ಬೆಂಗಾಲು ಮತ್ತು ಅಸ್ಸಾಮು ಅಲ್ಲೆಲ್ಲ ಅವ್ರು ಚೀನಾ ಇದು ಜಾಸ್ತಿ. ಮತ್ತು ಕಾಶ್ಮೀರ ಹತ್ರ ಇದಿದೆ ಯಾವುದು ಲಡಾಖ್ ನಿಯರ್ ಬುದ್ಧಿಸ್ಟು ಅವರೆಲ್ಲ ಜಾಸ್ತಿ ಇದ್ದಾರೆ. ಅವೆಲ್ಲ ಖಂಡಿತವಾಗಿ ಚೀನಾಗೆ ಸಪೋರ್ಟ್ ಮಾಡ್ತಾರೆ. ಅದನ್ನೆಲ್ಲ ಕಾಂಗ್ರೆಸ್ ಅವ್ರು ಬಂದರೆ ಬಿಟ್ಕೊಡೋಕೆ ರೆಡಿ ಇರ್ತಾರೆ ಜಾಗನ. ಅದರಿಂದ ಮೋದಿ ಬಂದರೆ ನಮ್ಮ ಜಾಗ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಬಿಟ್ಕೊಡೋದು, ಚೀನಾಗಾಗಲಿ ಪಾಕಿಸ್ತಾನಕ್ಕಾಗಲಿ. ಅದಕ್ಕೋಸ್ಕರ ಮೋದಿ ಬರಲೇಬೇಕು. ಓಕೆ, ಅಂದರೆ ನಿಮ್ಮ ಪ್ರಕಾರ ಅಕ್ಷಯ್ ಚೀನು ಮತ್ತು ಇದನ್ನೆಲ್ಲ ಬಿಟ್ಕೊಟ್ಟು ಮತ್ತು ಇತ್ತೀಚೆಗೆ ಕಚ್ಚಾ ತೀವನು ಒಂದು ದ್ವೀಪದ ಬಗ್ಗೆ ಹೌದು ನಮ್ಮ ದೇಶ ಒಟ್ಟಿನಲ್ಲಿ ಸುಭದ್ರವಾಗಿರುತ್ತೆ. ಹೌದು. ಮತ್ತು ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಗ್ಯಾರಂಟಿ ಕೊಟ್ಟಿದ್ದಾರೆ ನಿಜ. ಬಟ್ ಪ್ರತಿಯೊಂದು ವಸ್ತುವೂ ಗ್ಯಾರಂಟಿ ಕಡಿಮೆ ಇರುತ್ತೆ, ವಾರಂಟಿ ಜಾಸ್ತಿ ಇರುತ್ತೆ. ಇವರು ಕೊಟ್ಟಿರೋ ಗ್ಯಾರಂಟಿಗೆ ವಾರಂಟಿನೇ ಇಲ್ಲ. ಗ್ಯಾರಂಟಿ ಕೊಟ್ಟಿದ್ದಾರೆ, ಎಷ್ಟು ದಿವಸ ವಾರಂಟಿ ಇಲ್ಲಲ್ಲ. ಏನಕ್ಕೆ ಗ್ಯಾರಂಟಿ? ಇವಾಗ ಅವ್ರು ಹೇಳ್ತಾರಾ MP ಎಲೆಕ್ಷನಲ್ಲಿ ನಾವು ಬಂದಿಲ್ಲ ಅಂದರೆ ಕೊಡೋಲ್ಲ ಅಂತಾರೆ. ಮೊದಲೇ ಹೇಳ್ಬೇಕಾಗಿತ್ತು ನಾವು 2 ಎಲೆಕ್ಷನ್ ಗೆಲ್ಸಿದ್ರೆ ಗ್ಯಾರಂಟಿ ಕೊಡ್ತೀನಿ ಅಂತ. ವಾರಂಟಿ ಇಲ್ಲದ ಗ್ಯಾರಂಟಿ ಏನಕ್ಕೆ? ಓಕೆ ಸರ್, ಇನ್ನೊಂದು ಜನ ಯೋಚನೆ ಮಾಡಬೇಕು, ನಮ್ಗೆ ಗ್ಯಾರಂಟಿ ಕೊಟ್ಟಿರೋದು ಎಷ್ಟು ದಿವಸ ಅಂತ ಅಲ್ವಾ? 11 ತಿಂಗಳಲ್ಲಿ 1,30,30,000 ಕೋಟಿ ಸಾಲ ಆಗಿದೆ ಸರ್. ಹೌದು. ಹತ್ರ ಒಂದು 7 ಲಕ್ಷ ಕೋಟಿ ಏನೋ ಸಾಲ ಆಗಿದೆ. ಹೈಯೆಸ್ಟ್ ಈ ಕರ್ನಾಟಕ ಯಾವತ್ತೂ ಇಷ್ಟು ಸಾಲ ನೋಡಿರಲಿಲ್ಲ. ಏನು ಹೇಳ್ತೀರಾ ಸರ್ ಆ ಸಾಲದ ಬಗ್ಗೆ? ಯಾವಾಗಲೂ ಅಷ್ಟೇ ಸರ್. ಖಂಡಿತವಾಗಿ JDS ಸರ್ಕಾರ ಆಗಲಿ BJP ಸರ್ಕಾರ ಆಗಲಿ ಹೆಚ್ಚು ಸಾಲ ಮಾಡೋದಂದ್ರೆ ಕಾಂಗ್ರೆಸ್ ಸರ್ಕಾರನೇ. BJP ಸರ್ಕಾರ ಆಗಲಿ JDS ಸರ್ಕಾರಕ್ಕೆ ಅತ್ಯಂತ ಕಡಿಮೆ ಸಾಲನೇ ಮಾಡೋದು. ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೋ ಹೆಚ್ಚು ಈ ಥರ ಬಿಟ್ಟಿ ಬಾಗಿಲು ಕೊಟ್ಟರೆ ನಮ್ಮ ಸಾಲ ದೇಶ ಆಗೇ ಆಗುತ್ತೆ ಖಂಡಿತ. ಸರ್ ಮತ್ತೆ ಇನ್ನೊಂದು ಲಾಸ್ಟ್ ಕ್ವಶನು, ಇವಾಗ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಸೆಂಟ್ರಲಲ್ಲಿ ಪ್ರತಿ ಮಹಿಳೆಗೆ 1 ಲಕ್ಷ ವರ್ಷ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಸರ್ ನಮ್ಮ ಬಜೆಟ್ಟು ಇವಾಗಿರೋ ಬಜೆಟ್ ಸಾಲ ಪ್ರತಿ ವರ್ಷವೂ ಸಾಲದ ಬಜೆಟೇ ಮಂಡನೆ ಮಾಡ್ತಾಯಿರೋದು. ಇವರು ಪ್ರತಿ ಮಹಿಳೆ 120 ಕೋಟಿ, ನಮ್ದು ಆ್ಯಕ್ಚುಲಿ 2011ರಲ್ಲಿ ಸೆನ್ಸಸ್ ಆಗಿ 120 ಕೋಟಿ, ಇವಾಗ 140 ಕೋಟಿ ಜನಸಂಖ್ಯೆ ಆಗಿರ್ತದೆ. ಒಂದು ಕನಿಷ್ಠ ಪಕ್ಷ 50 ಕೋಟಿ ಮಹಿಳೆಯರಿದ್ದು 50 ಕೋಟಿ 1 ಲಕ್ಷ ಅಂದರೆ ಎಷ್ಟು ಆಗುತ್ತೆ ಅಮೌಂಟ್? ಎಲ್ಲಿಂದ ತರ್ತಾರೆ? ದೇಶನ ಮಾರಬೇಕಾಗುತ್ತೆ ಅಷ್ಟೇ. ಕಾಂಗ್ರೆಸ್ ಬಂದರೆ ಖಂಡಿತವಾಗೂ ಮಾರ್ತಾರೆ ದೇಶನ. ಓಕೆ, ಮತ್ತು ದೇಶ ಒಡೆಯುವಂಥ ಮಾತನ್ನ ಕಾಂಗ್ರೆಸ್ ಅದು ದೇಶ ಒಡೆಯೋದು ಅಂದರೆ ಅದು ಬ್ರಿಟಿಷರಿಂದ ಕಾಂಗ್ರೆಸ್ ಅವರು ಏನದು ಸ್ವತಂತ್ರ ಪಡೆದಿದ್ದು. ಅವ್ರು ಅಲ್ಲಿಂದನೇ ಕಲಿತು ಬಂದಿದ್ದಾರೆ, ಎರವಲು ಪಡೆದಿದ್ದಾರೆ. ದೇಶ ಒಡೆದಾಡೋ ನೀತಿ ಅಲ್ಲಿಂದನೇ ಎರವಲು ಪಡೆದಿದ್ದಾರೆ. ಅದು ಖಂಡಿತ ಅವ್ರ ಬ್ಲಡ್ಡಲ್ಲೇ ಇದೆ ದೇಶ ನೋಡಿಯೋದು.
ಸೌತ್ ನಾರ್ತ್ ಹೌದೌದು ಖಂಡಿತ ಹಿಂದೂ ಮುಸ್ಲಿಂ ಜಾತಿ ಕೇಳಿದ್ರೆ ಇವರು ಏನು ಹೇಳ್ತಾರೆ ಬಿ ಜೆ ಪಿಯವರು ಧರ್ಮದ ತಂದೆ ಇಡ್ತಾರೆ ಅಂತ. ಇವರು ಜಾತಿನಲ್ಲಿ ಉಪಜಾತಿ ಮಧ್ಯೆ ಇಡ್ತಾರೆ. ಇವಾಗ ಲೆಫ್ಟ್ ಟು ರೈಟ್ ಅಂತ ಇಲ್ಲಿ ಕೋಲಾರಲ್ಲೇ ನೋಡ್ಬೋದು. ಲೆಫ್ಟ್ ಜಾತಿನಲ್ಲಿ ಉಪಜಾತಿಗೆ ಇಟ್ಟರು ಲೆಫ್ಟ್ ಟು ರೈಟ್, ಲೆಫ್ಟ್ಗೆ ಕೊಡಬೇಕು ರೈಟ್ಗೆ ಕೊಡಬೇಕು ಅಂತ. ಮತ್ತು ಬಿ ಜೆ ಪಿನ ಯಾಕಂತಾರೆ ಧರ್ಮದ ಮಧ್ಯೆ ಇಡ್ತಾರೆ ಅಂತ. ಒಟ್ಟಾರೆಯಾಗಿ ಈ ಸಲ ಗೆಲ್ತಾರೆ ಸರ್ ಆಗಿದ್ರೆ ಮಲ್ಲೇಶ್? ಖಂಡಿತವಾಗಿ ಗೆಲ್ತಾರೆ ಸರ್. ಯಾಕಂದರೆ ಗೌತಮ್ ಅವರು ಸ್ಥಳೀಯರಲ್ಲ. ಇವಾಗ ಏನು ಹೇಳ್ತಾರೆ, ನೆಂಟರಿಗೆ ಮನೇಲಿ ಯಜಮಾನ್ತನ ಕೊಡೋಕ್ಕಾಗಲ್ಲ. ನೆಂಟರು ಅವರು ಕಾಂಗ್ರೆಸ್ ಅವ್ರಿಗೆ ಗೊತ್ತು ನೆಂಟರು ಕೊಡಬಾರ್ದು ಅಂತ. ಅವ್ರೇನಕ್ಕೆ ಕಾಯ್ತಾರೆ, ನೆಂಟರು ಬಂದರೆ ಮಕ್ಕಳು ಮನೇಲಿ ಖುಷಿ ಪಡ್ತಾರೆ. ಕೇಳೋ ಏನಾದರೂ ತಿಂಡಿ ತರ್ತಾರೆ ಅಂತ. ಹಂಗೆ ನೆಂಟರು ಗಂಟು ತರ್ತಾನೆ, ಏನಾದರೂ ಗಂಟು ತರ್ತಾನೆ ತಿಂದಾಕೋಣ ಅಂತ ಕಾಂಗ್ರೆಸ್ ಖುಷಿ ಆಗೋರು ಅಷ್ಟೇ. ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಅವರು. ಸೆಂಟ್ರಲಲ್ಲಿ ಇನ್ ಕೇಸ್ ಏನಾದರೂ ಮೋದಿ ಆದ ನಂತರ ಪ್ರಧಾನಿ ಯಾರಾಗ್ತಾರೆ ಸರ್ ನಿಮ್ಮ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅವರ ಆದ ನಂತರ ಇನ್ನು ನೋಡೋಣ ಸರ್ ಮುಂದೆ ಯಾರ್ಯಾರು ಬರ್ತಾರೆ ಅಂತ. ಓಕೆ, ಒಟ್ಟಾರೆಯಲ್ಲಿ ಗೆಲ್ಲುತ್ತೆ ಬಿಜೆಪಿ? ಖಂಡಿತವಾಗ್ಲೂ ಇಲ್ಲಿ ಕೋಲಾರಕ್ಕೆ ಮಲ್ಲೇಶ್ ಮತ ನೀಡಿ ದೇಶನ ಪ್ರಧಾನಿ ಮೋದಿ ಅವ್ರಿಗೆ ಕೊಡಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.